ನಮಸ್ಕಾರ ಸ್ನೇಹಿತರೆ, ನೀವು ಸರ್ವಾಂತರ್ಯಾಮಿ ಹಬ್ಬ ನೋಡುತ್ತಿದ್ದೀರಿ. ನೀವು ಜೀವನದಲ್ಲಿ ಅಷ್ಟು ಶ್ರಮ ಪಡುತ್ತೀರಿ, ಆದರೆ ಇನ್ನೂ ತೊಂದರೆಗಳು ಸರಿಯಾಗುತ್ತಿಲ್ಲವೇ? ಕೆಲವೊಮ್ಮೆ ಹೃದಯದಲ್ಲಿ ಎದೆಗುಂದುವ ನೋವು, ಆರ್ಥಿಕ ಸಂಕಟ, ಸಂಬಂಧಗಳ ಗೊಂದಲ, ಇದು ಎಲ್ಲವೂ ಯಾಕೆ ನಮ್ಮನ್ನು ಅವಲಂಬಿಸಿಕೊಳ್ಳುತ್ತವೆ? ಜೀವನದಲ್ಲಿ ಕಷ್ಟಗಳು ಯಾಕೆ ಬರುತ್ತವೆ? ನಾವು ಯಾಕೆ ನೋವು, ದುಃಖ ಮತ್ತು ಸಂಕಟಗಳನ್ನು ಅನುಭವಿಸುತ್ತೇವೆ? ಇದು ನಮ್ಮ ಕರ್ಮದ ಫಲವೇ ಅಥವಾ ಜೀವನದ ಪಾಠಗಳೇ? ಇಂದು ನಾವು ಈ ಪ್ರಶ್ನೆಗಳಿಗೆ ಆಧ್ಯಾತ್ಮಿಕ ಮತ್ತು ತಾತ್ವಿಕ ದೃಷ್ಟಿಕೋನದಿಂದ ಉತ್ತರ ಹುಡುಕೋಣ. ಈ ವಿಡಿಯೋ ನಿಮ್ಮ ಜೀವನದ ದೃಷ್ಟಿಕೋನವನ್ನು ಬದಲಾಯಿಸಬಹುದು, ಹಾಗಾಗಿ ಕೊನೆವರೆಗೂ ಕೇಳಿ. 1. ಕಷ್ಟಗಳ ಅರ್ಥ. ಕಷ್ಟಗಳು ಜೀವನದ ಅವಿಭಾಜ್ಯ ಅಂಶ. ಆದರೆ ನಾವು ಯಾಕೆ ಕಷ್ಟ ಅನುಭವಿಸುತ್ತೇವೆ? ಭಗವದ್ಗೀತೆ ಹೇಳುವಂತೆ, ದುಃಖಗಳು ಮತ್ತು ಸುಖಗಳು ಒಂದೇ ನಾಣ್ಯದ ಎರಡು ಮುಖಗಳು. ಕಷ್ಟಗಳು ನಮಗೆ ಪಾಠ ಕಲಿಸುತ್ತವೆ, ನಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತವೆ ಮತ್ತು ನಮ್ಮ ಆತ್ಮವನ್ನು ಶುದ್ಧೀಕರಿಸುತ್ತವೆ. ಉದಾಹರಣೆ: ಮಹಾತ್ಮ ಗಾಂಧೀಜಿಯವರ ಜೀವನವನ್ನು ನೋಡಿ. ಅವರು ದಕ್ಷಿಣ ಆಫ್ರಿಕಾದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಿದರು. ಆದರೆ ಆ ಕಷ್ಟಗಳು ಅವರನ್ನು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಮಹಾನಾಯಕನಾಗಿ ಮಾಡಿದವು. ಕಷ್ಟಗಳು ಅವರನ್ನು ಬಲಪಡಿಸಿದವು, ದುರ್ಬಲರಾಗಲಿಲ್ಲ. 2. ಕರ್ಮ ಮತ್ತು ಕಷ್ಟಗಳ ಸಂಬಂಧ. ಕಷ್ಟಗಳ ಹಿಂದೆ ಕರ್ಮದ ಸಿದ್ಧಾಂತ ಮಹತ್ವದ ಪಾತ್ರ ವಹಿಸುತ್ತದೆ. ನಾವು ಮಾಡಿದ ಪ್ರತಿಯೊಂದು ಕರ್ಮವು ಫಲಿತಾಂಶವನ್ನು ನೀಡುತ್ತದೆ. ಒಳ್ಳೆಯ ಕರ್ಮಗಳು ಸುಖವನ್ನು ತರುತ್ತವೆ, ಆದರೆ ಕೆಟ್ಟ ಕರ್ಮಗಳು ಕಷ್ಟಗಳನ್ನು ತರುತ್ತವೆ. ಉದಾಹರಣೆ: ರಾಮಾಯಣದಲ್ಲಿ ರಾವಣನ ಕಥೆ ಇದೆ. ಅವನು ತನ್ನ ಕೆಟ್ಟ ಕರ್ಮಗಳಿಂದಾಗಿ ದುಃಖ ಮತ್ತು ನಾಶವನ್ನು ಅನುಭವಿಸಿದನು. ಅವನು ತನ್ನ ಅಹಂಕಾರ ಮತ್ತು ದುಷ್ಕರ್ಮಗಳಿಂದಾಗಿ ಕಷ್ಟಗಳನ್ನು ಎದುರಿಸಿದನು. ಇದು ನಮಗೆ ಕರ್ಮದ ಪ್ರಾಮುಖ್ಯತೆಯನ್ನು ತೋರಿಸುತ್ತದೆ. 3. ಕಷ್ಟಗಳ ಆಧ್ಯಾತ್ಮಿಕ ಅರ್ಥ. ಕಷ್ಟಗಳು ನಮಗೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಅವಕಾಶ ನೀಡುತ್ತವೆ. ಅವು ನಮ್ಮನ್ನು ನಮ್ಮ ಆತ್ಮದತ್ತ ಕರೆದುಕೊಂಡು ಹೋಗುತ್ತವೆ. ರಾಮಕೃಷ್ಣ ಪರಮಹಂಸರು ಹೇಳಿದಂತೆ, ಕಷ್ಟಗಳು ನಮ್ಮನ್ನು ದೈವದತ್ತ ತಿರುಗಿಸುತ್ತವೆ. ಉದಾಹರಣೆ: ಮೀರಾಬಾಯಿಯವರ ಕಥೆ ಇದೆ. ಅವರು ತಮ್ಮ ಕುಟುಂಬ ಮತ್ತು ಸಮಾಜದಿಂದ ಅನೇಕ ಕಷ್ಟಗಳನ್ನು ಅನುಭವಿಸಿದರು. ಆದರೆ ಆ ಕಷ್ಟಗಳು ಅವರನ್ನು ಕೃಷ್ಣನ ಭಕ್ತಿಯತ್ತ ತಿರುಗಿಸಿದವು. ಅವರ ಕಷ್ಟಗಳು ಅವರ ಆಧ್ಯಾತ್ಮಿಕ ಜೀವನವನ್ನು ಶ್ರೇಷ್ಠಗೊಳಿಸಿದವು. 4. ಕಷ್ಟಗಳಿಂದ ಹೇಗೆ ಹೊರಬರುವುದು. ಕಷ್ಟಗಳಿಂದ ಹೊರಬರಲು ಧ್ಯಾನ, ಭಕ್ತಿ ಮತ್ತು ಸೇವೆ ಮುಖ್ಯ. ಧ್ಯಾನದಿಂದ ನಮ್ಮ ಮನಸ್ಸು ಶಾಂತವಾಗುತ್ತದೆ, ಭಕ್ತಿಯಿಂದ ನಮ್ಮ ಆತ್ಮ ಬಲಪಡುತ್ತದೆ ಮತ್ತು ಸೇವೆಯಿಂದ ನಮ್ಮ ಕರ್ಮ ಶುದ್ಧೀಕರಣವಾಗುತ್ತದೆ. ಉದಾಹರಣೆ: ಸ್ವಾಮಿ ವಿವೇಕಾನಂದರು ತಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸಿದರು. ಆದರೆ ಅವರು ಧ್ಯಾನ ಮತ್ತು ಭಕ್ತಿಯ ಮೂಲಕ ಆ ಕಷ್ಟಗಳನ್ನು ಜಯಿಸಿದರು. ಅವರು ಹೇಳಿದಂತೆ, ಕಷ್ಟಗಳು ನಮ್ಮನ್ನು ದುರ್ಬಲರಾಗಿಸುವುದಿಲ್ಲ, ಬಲಶಾಲಿಗಳಾಗಿಸುತ್ತವೆ. 5. ಕಷ್ಟಗಳನ್ನು ಸ್ವೀಕರಿಸುವುದು ಹೇಗೆ. ಕಷ್ಟಗಳನ್ನು ಸ್ವೀಕರಿಸುವುದು ಮುಖ್ಯ. ಅವು ನಮ್ಮ ಜೀವನದ ಭಾಗವಾಗಿವೆ ಎಂದು ತಿಳಿದುಕೊಂಡರೆ ನಾವು ಅವುಗಳನ್ನು ಧೈರ್ಯದಿಂದ ಎದುರಿಸಬಹುದು. ಗೀತೆಯಲ್ಲಿ ಕೃಷ್ಣನು ಹೇಳುವಂತೆ, ಸುಖ ಮತ್ತು ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸಿ, ಏಕೆಂದರೆ ಅವು ಜೀವನದ ಚಕ್ರದ ಭಾಗ.
ಉದಾಹರಣೆ, ನೆಲ್ಸನ್ ಮಂಡೇಲಾ ಅವರ ಜೀವನವನ್ನು ನೋಡಿ. ಅವರು 27 ವರ್ಷಗಳ ಕಾಲ ಜೈಲಿನಲ್ಲಿ ಇದ್ದರು. ಆದರೆ ಅವರು ಆ ಕಷ್ಟಗಳನ್ನು ಸ್ವೀಕರಿಸಿ ದಕ್ಷಿಣ ಆಫ್ರಿಕಾದಲ್ಲಿ ಶಾಂತಿ ಮತ್ತು ಸಮಾನತೆಯನ್ನು ಸ್ಥಾಪಿಸಿದರು. ಅವರ ಕಷ್ಟಗಳು ಅವರನ್ನು ದುರ್ಬಲರಾಗಲು ಬಿಡಲಿಲ್ಲ, ಬದಲಾಗಿ ಅವರನ್ನು ಒಬ್ಬ ಮಹಾನಾಯಕನಾಗಿ ಮಾಡಿದವು. ಕಷ್ಟಗಳು ನಮ್ಮ ಜೀವನದಲ್ಲಿ ಬರುವುದು ಸಹಜ. ಆದರೆ ಅವುಗಳ ಅರ್ಥವನ್ನು ಅರ್ಥ ಮಾಡಿಕೊಂಡರೆ ನಾವು ಅವುಗಳಿಂದ ಬಲಪಡುತ್ತೇವೆ. ಕಷ್ಟಗಳು ನಮಗೆ ಪಾಠ ಕಲಿಸುತ್ತವೆ, ನಮ್ಮ ಆತ್ಮವನ್ನು ಶುದ್ಧೀಕರಿಸುತ್ತವೆ ಮತ್ತು ನಮ್ಮನ್ನು ದೈವದತ್ತ ತಿರುಗಿಸುತ್ತವೆ. ನಿಮ್ಮ ಜೀವನದ ಕಷ್ಟಗಳ ಬಗ್ಗೆ ನೀವು ಏನು ಭಾವಿಸುತ್ತೀರಿ? ನಿಮ್ಮ ಜೀವನದಿಂದ ಒಂದು ಕಷ್ಟದ ಅನುಭವವನ್ನು ಕಾಮೆಂಟ್ಸ್ನಲ್ಲಿ ಹಂಚಿಕೊಳ್ಳಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.